ಬರಹ ಬರೆದನೆ ಆ ಬ್ರಹ್ಮ ನೆತ್ತರು ಅಂಟಿದ ಕೈಗಳಲ್ಲಿ. ಸಚಿವರು ಶಾಸಕರು ನೋಡ್ಲೇಬೇಕಾದ ಭಯಾನಕ ಆಸ್ತಿ ವ್ಯಾಜ್ಯದ ಸ್ಟೋರಿ ಇದು. ಒಂದ್ ಕಡೆ ರೌಡಿಗಳಿಂದ ಹಲ್ಲೆಯ ನೋವಂತೆ, ಇನ್ನೊಂದು ಕಡೆ ಕ್ಯಾನ್ಸರ್ನಿಂದ ಜೀವನ ಉಳಿಸಿಕೊಳ್ಳುವ ಭಯಾನಕ ಹೋರಾಟ, ಮತ್ತೊಂದು ಕಡೆ 3 ಮಕ್ಕಳ ಜೀವನೋಪಾಯಕ್ಕೆ ಹರಸಾಹಸ. ಇದೆಲ್ಲದರ ಮಧ್ಯೆ ಕಳೆದುಕೊಂಡ ಮನೆಗಾಗಿ ಪೊಲೀಸ್ ಠಾಣೆಗೆ ಅಲಿದಾಟ. ಪೊಲೀಸರಿಂದಲೂ 1 ವರ್ಷದಿಂದ ಅನ್ಯಾಯ ನಡೆದಿದೆಯಂತೆ. ಯಾರನ್ನ ನಂಬಿದ್ರೂ ಬೆಂಡಿಗೇರಿ ಪೊಲೀಸರನ್ನ ನಂಬೋದಿಲ್ವಂತೆ. ಅದರಲ್ಲೂ ಇನ್ಸ್ಪೆಕ್ಟರ್ SR ನಾಯಕ ಅವರನ್ನಂತೂ ನಂಬಲೇಬಾರ್ದಂತೆ. ತಂದೆ ಆಟೋ ಡ್ರೈವರ್, ತಾಯಿಗೆ ಕನ್ನಡ ಬರಲ್ಲ, ಇವಳಿಗೆ ಕ್ಯಾನ್ಸರ್ 4th ಸ್ಟೇಜ್. ಇಂತಹ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರಂತೆ ರಾಘವೇಂದ್ರ ಗೋಕಾಕ್ ಕುಟುಂಬ ಹಾಗೂ ಪೊಲೀಸರು. ಏನಿದು ಸ್ಟೋರಿ ಅಂತೀರಾ? ಹೇಳ್ತೀವಿ ಕೇಳಿ. 3 ಚಿಕ್ಕ ಚಿಕ್ಕ ಮಕ್ಕಳು, ಪತಿ, ಅಪ್ಪ, ಅಮ್ಮ ಅವರನ್ನ ಕಟ್ಟಿಕೊಂಡು ಇಂದು ನಾಳೆ ಅನ್ನೋ ಕ್ಯಾನ್ಸರ್ 4th ಸ್ಟೇಜ್ನಲ್ಲಿ ಇರುವ ಈ ಮಹಿಳೆ ಹೆಸರು ಶರೀನ್ ಭಜಂತ್ರಿ ಅಂತ. ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಟ್ಟದೊಂದು ಮನೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ಲು. ಅಂತಹದ್ರಲ್ಲೇ ಅವಳಿಗೆ ಬರಸಿಡಿಲು ಬಡಿದಂತಾಗಿದ್ದು ಅವಳ ಮನೆ ಅವರ ಹೆಸರಿಗಿಲ್ಲ ಅನ್ನೋದು. ಇದೊಂದು ಮನೆಯನ್ನ ರಾಘವೇಂದ್ರ ಗೋಕಾಕ್ ಹಾಗೂ ಅವರ ಕುಟುಂಬದವರು ಫೋರ್ಚುನಿ ಮಾಡಿಕೊಂಡು ಅವಳ ಮೇಲೆ ಹಲ್ಲೆ ಮಾಡಿ ಮನೆಯಿಂದ ಹೊರಹಾಕಿದ್ದಾರಂತೆ. ಅಷ್ಟೇ ಅಲ್ಲದೆ ಮಾರಣಾಂತಿಕ ಕಾಯಿಲೆ ವಿರುದ್ಧ ಹೋರಾಡುತ್ತಿರುವ ಈ ಶರೀನ್ ಭಜಂತ್ರಿ ಮಾತ್ರ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ದಾದಾಗಿರಿ ಮಾಡುವ ರಾಘವೇಂದ್ರ ನನ್ನಂತಹ ಅಮಾಯಕರಿಗೆ ವಂಚಿಸಿ ಎಷ್ಟೋ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಡಿಗೇರಿ ಪೊಲೀಸರನ್ನ ನಂಬಲೇಬಾರದು, ಅದರಲ್ಲೂ ಸ್ಪೆಷಲಿ ಇನ್ಸ್ಪೆಕ್ಟರ್ ನಾಯಕ ಅವರನ್ನಂತೂ ನಂಬಲೇಬಾರದು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸರ್, ಮೊನ್ನೆ 2ನೇ ತಾರೀಕಿಗೆ ನಾನು ಕಿಮೊಥೆರಪಿ ತೊಗೊಳಕ್ಕಂತೇಳಿ KIMSನಾಗ ಅಡ್ಮಿಟ್ ಇದ್ದೆ ಸರ್. ನಮ್ಮ ಮನ್ಯಾಗ ನಮ್ಮ ಅತ್ತೆಯವರು, ಆಮೇಲೆ ನಮ್ಮ ಯಜಮಾನ್ರು, ಆಮೇಲೆ ನಮ್ಮ ಮೈದನ ಮಕ್ಕಳು, ನಮ್ಮ ಮೈದನ ಹೆಂಡತಿ ಇದ್ರು ಸರ್. ಅವ್ರು ಅಡುಗೆ ಮಾಡಿ ನಮ್ಮ ಮನೆಯವ್ರ ಕಡೆ ಕೊಟ್ಟು ಕಳ್ಸಾರ ಸರ್ KIMSಗೆ ಅಂತ. ನಮ್ಮ ಮನೆಯವ್ರು ಅಲ್ಲಿ ದಾಟಿದ ಕೂಡಲೇ ರಾಘವೇಂದ್ರ ಗೋಕಾಕ್, ಸೌಜನ್ಯ ಗೋಕಾಕ್ ಮತ್ತು ಇನ್ನೂ ಅವ್ರಿಷ್ಟು ಜನ ಸರ್, FR ಕಾಪಿ ಒಳಗೆ ಹೆಸರು ಇದೆಯಲ್ಲ ಸರ್, ಅವರಿಷ್ಟು ಗುಂಡಾ ಮಂದಿನ ಕರೆಸಿ ನಮ್ಮ ಮನೆಗೆ ಚಾವಿ ಹಾಕ್ಸಾರ ಸರ್. ಅವ್ರ ಹೆಣ್ಮಕ್ಳಿಗೆಲ್ಲ ಹೊಡಿ ಮಾಡಿ ಹೊರಗಾಗಿ ಚಾವಿ ಹಾಕ್ಸಾರ ಸರ್. ಅವ್ರಿಗೆ ಚಾವಿ ಹಾಕ್ಸಿ ಅದು ಚಾವಿ ಹಾಕ್ಸೋದಲ್ಲದೆ ಆಮೇಲೆ ಈಗೇನಂತಾರೆ ಸರ್, ನಮ್ಮ ಹೆಸರು ಕೊಡಬೇಡ್ರಿ, ನಮ್ಗೆ ಗೊತ್ತಿದ್ದಿಲ್ಲ, ನಿಮ್ಗೆ ಈ ಕಾಯಿಲೆ ಐತಂದು ನಂಗೆ ಗೊತ್ತಿದ್ದಿಲ್ಲ, ಹಾಗಾಗಿ ನಮ್ಮ ಇದ್ರಾಗ ತೊಗೋಬೇಡ್ರಿ ಅಂತ ಹೇಳ್ತಾರೆ ಸರ್. ಯಾವ ಜವಾಬ್ದಾರಿ ಮೇಲೆ ನಾನು ಈಗ ನೀವು ಬರಲ್ಲ ಅಂತಂತೇಳಿ ನಾ ಹೆಂಗೆ ಸರಿಲಿ ಅಂತಂತ ಕೇಳಿದ್ರೆ, ಇಲ್ಲ ತಂಗಿ ನಿನಗೆ ಹಿಂಗೆ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ, ನಾವು ಇದ್ರಾಗ ಇಂಟರ್ಫಿಯರ್ ಆಗಂಗಿಲ್ಲ, ನೀವು ಉಂಟು ಅವ್ರು ಉಂಟು ಅಂತೇಳಿ ಅವ್ರು ಸರ್ಕೊಂಡ್ರು ಸರ್. ಈಗ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಸರ್, ನಂದು 4th ಸ್ಟೇಜ್ ಕ್ಯಾನ್ಸರ್ ಐತೆ ಸರ್. ಇಷ್ಟ್ರಾಗೂ ನಾನು ಬಡ್ದಾಡತ್ತೆ ನಮ್ಮ ಮನೆ ಸಲುವಾಗಿ. ಅಂದ್ರೆ ಈ ರಾಘವೇಂದ್ರ ಗೋಕಾಕ್ ಅನ್ನೋನು ನಮ್ಗೆ ಇದುವರೆಗೂ ನನಗೆ ಜೀವಂತ ಇರಾಕ ಬಿಡಾಕ ಅವ್ನು ಮನಸ್ಸಿಲ್ಲ ಅನ್ನಿಸ್ತದೆ ಸರ್. ಗುಂಡದವ್ರು ನನಗೆ ಈಗ ಬೆನ್ನೆಲುಬಾಗಿ ಯಾರು ನಿಂತಾರೆ ಸರ್, ಮೀಡಿಯಾದವ್ರು ಅದಾರ ಸರ್, ಅವ್ರಿಗೆಲ್ಲ ಫೋನ್ ಮಾಡಿ ಅವ್ರ ಕಡೆ ಧಮಕಿ ಕೊಡ್ಸಕ್ಕೆ ಹಚ್ತಾನೆ ಸರ್. ಗುಂಡದವ್ರ ಕಡೆ ದಾದಾಗಿರಿ ಮಾಡ್ಕೊಂಡು ಅಡ್ಡಾಡ್ತಾರಲ್ಲ ಸರ್. ನಾನು ಲೀಸ್ ಹಾಕಿದ್ದೆ ಸರ್ ದೇವೇಂದ್ರ ಕರೆಪ್ಪ ಬಳ್ಳಾರಿ ಅನ್ನೋರಿಗೆ. ಅವ್ರಿಗೆ 7 ವರ್ಷ ಅಗ್ರಿಮೆಂಟ್ ಬರ್ಸ್ಕೊಂಡ್ರ ಸರ್. ನಮ್ಮ ತಂದೆ ತಾಯಿಗೆ ಅವ್ರಿಗೆ ನಮ್ಮ ಮಮ್ಮಿ ಕೇರಳದವ್ರು ಸರ್, ಅವ್ರಿಗೆ ಓದಕ್ಕೆ ಬರಂಗಿಲ್ಲ, ಬರೆಯಕ್ಕೆ ಬರಂಗಿಲ್ಲ ಸರ್, ಕನ್ನಡ. ಅವ್ರು ಇಂಗ್ಲೀಷ್ ಇದು ಮಾಡ್ಯಾರ ಸರ್. ಅವ್ರು ಸ್ಟಾಫ್ ನರ್ಸ್ ಅದಾರ ಸರ್. ಅವ್ರು ನಮ್ಮಪ್ಪ ಆಟೋ ಓಡಿಸ್ತಾರೆ ಸರ್. ನಮ್ಮಪ್ಪನೂ ಅಷ್ಟೇನು ಕಲ್ತಿಲ್ಲ ಸರ್. ಅವ್ರಿಗೆ ಓದಕ್ಕೆ ಬರಂಗಿಲ್ಲ, ಬರೆಯಕ್ಕೆ ಬರಂಗಿಲ್ಲ ಅಂತೇಳಿ ಲೀಸ್ ಅಗ್ರಿಮೆಂಟ್ 7 ವರ್ಷದ ಮಾಡಿಸಿ ಸಿಗ್ನೇಚರ್ ಮಾಡಿಸ್ಕೊಂಡ್ರ ಸರ್. ಯಾರು ದೇವೇಂದ್ರ ಬಳ್ಳಾರಿ ಸರ್, ರಾಘವೇಂದ್ರ ಗೋಕಾಕ್ ಇವರಿಬ್ಬರು ಸರ್. ಅದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಇವ್ರನ್ನ ಚಾವಿಗೆ ಬೀಸ್ಕೊಂಡು ಹೊರಗೆ ಹಾಕಿದ್ದು ಸರ್. ಈಗ ಲೀಸ್ ಅಗ್ರಿಮೆಂಟ್ ಎಲ್ಲ ಮುಗ್ದೈತೆ ಸರ್, ಪೆಂಡೆನ್ಸಿ ಎಲ್ಲ ಮುಗ್ದೈತಿ, ಕ್ಲಿಯರ್ ಮಾಡಿಕೊಡ್ರಿ ಅಂತ ನಾವು ಸಾಕಷ್ಟು ಬಾರಿ ಹೋಗಿ ಹೇಳಿದಾಗ ಅವರು ನಮ್ಮ ಅವ್ರು ಕೇಳ್ಬೇಕು, ಅವ್ರು ಕೇಳ್ಬೇಕು, ಇವ್ರು ಕೇಳ್ಬೇಕಂದ್ರೆ ಸರ್ ಅವ್ರ ಅಮೌಂಟನ್ನ ಅವ್ರಿಗೆ ರಿಟರ್ನ್ ಮಾಡ್ಯಾವ ಸರ್. 8 ಲಕ್ಷ ಅಂತೇಳಿ ಲೀಸ್ ಅಗ್ರಿಮೆಂಟ್ದ ಬರ್ಸ್ಯಾರ ಸರ್. ಕೊಟ್ಟಿದ್ದ 3 ಲಕ್ಷ ಸರ್. ಸ್ಟೇಟ್ಮೆಂಟ್ ಐತೆ ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್. ಅವ್ರಿಗೆ ನಾವು ರಿಟರ್ನು ಮಾಡ್ಯಾವ ಸರ್. ಅದು ಈಗ ರಿಟರ್ನ್ ಮಾಡಾದ್ಮೇಲೆ ನಮ್ಮ ಮನೆ ನಮಗೆ ಬಿಟ್ಕೊಡ್ಬೇಕಲ್ಲ ಸರ್, ಬಿಟ್ಕೊಡಾಗ್ತಾ ಇರಲಿಲ್ಲ ಸರ್. ಕೋರ್ಟ್ನಾಗ ಈಗ ನಾವು ಓನರ್ಶಿಪ್ ತೋರಿಸ್ಕೊಡಕ್ಕಂತೇಳಿ ನಮ್ಗೆ ಹೊಡೆದು ಹೊರಗೆ ಹಾಕಕ್ಕಂತೇಳಿ ಇಷ್ಟೆಲ್ಲ ಮಾಡತ್ತಾರೆ ಸರ್. ಈಗ ಮನಿ ಎಲ್ಲ ನಿಮ್ಮ ಹೆಸರಲ್ಲೇನೆ ಇದೆ? ನಮ್ಮ ಹೆಸರಲ್ಲೇನೆ ಐತೆ ಸರ್. ಅದು ಒರಿಜಿನಲ್ ಡಾಕ್ಯುಮೆಂಟ್ ತಾನ ತಗೊಂಡನ್ ಸರ್. ನೋಡ್ಕೊಡ್ತೀನಿ ಕೊಡ್ರಿ ಅಂತೇಳಿ ಅವಾಗ ಇಸ್ಕೊಂಡವ್ನು ಇದುವರೆಗೂ ಕೊಟ್ಟಿಲ್ಲ ಸರ್. ಅಲ್ಲ ರೀಸೆಂಟ್ ಈಗ ಅದ್ರದ್ದು ಏನ್ರು ತೆಗಿಸಿ ನೋಡಿದಾಗ ಎಲ್ಲ ಅವ್ರ ಹೆಸರಲ್ಲೇ ಮಾಡ್ಕೊಂಡನ್ ಸರ್. ಈಗ ಹಾಂ ಸರ್, ಕಾರ್ಪೊರೇಷನ್ದಾಗೆಲ್ಲ ಇವ್ರಂತಾನೆ ಅದಾರ ಸರ್ ಎಲ್ಲರೂ. ಇವ್ನು ಮಾಡೋ ಅಕ್ರಮ ಆಸ್ತಿಗಳಿಗೆಲ್ಲ ಸಹಕಾರ ಕೊಡೋರೆಲ್ಲ ಕಾರ್ಪೊರೇಷನ್ದಾಗ ಅದಾರ ಸರ್. ಆಮೇಲೆ ಡಾಕ್ಯುಮೆಂಟಿಗೆ ಸಿಗ್ನೇಚರ್ ಫೋರ್ಜರಿ ಸಹಿ ಮಾಡೋರೆಲ್ಲ ಅದಾರ ಸರ್ ಇವನ್ ಕೈಯಾಗ. ಇವನ್ ಅಕ್ರಮವಾಗಿ ಭಾಳ ಆಸ್ತಿ ಮಾಡ್ಯಾನ ಸರ್.
ಲೆಕ್ಕಿಲ್ಲ ಸರ್. ಅವ್ರ ಮನ್ಯಾಗ ನೌಕರಿ ಇಲ್ಲ, ಯಾರಿಗಿಲ್ಲ, ಇರೋ ನೌಕರಿ ಯಾರಿಗಿಲ್ಲ ಸರ್. ಅಷ್ಟು ಆಸ್ತಿ ಮಾಡ್ಯಾನ ಸರ್. ಇವನ ಆಸ್ತಿ ಬಗ್ಗೆ ತನಿಖೆ ಆಗ್ಬೇಕು ಸರ್. ನನ್ನ 1 ಗುಂಟೆ ಮನಿ ಐತಲ್ಲ ಸರ್, ನನ್ನ ಮನಿ ನನಗೆ ನ್ಯಾಯದಿಂದ ನಾನು ಕೋರ್ಟ್ಲಿಂದ ಸಿಕ್ತೆ ಸರ್. ಅದಕ್ಕೆ ಬೆನ್ನೆಲುಬಾಗಿ ಮೀಡಿಯಾದವ್ರು ನನ್ನ ಸಪೋರ್ಟ್ ಅದಾರ ಸರ್. DCP ಮೇಡಮ್ ಆರ್ಡರ್ ಮಾಡ್ಯಾರ ಅಂತೇಳಿ ನಂದೊಂದು FIR ಆಯ್ತು ಸರ್. ಈಗ ಈ ಹಿಂದೆನೂ ಆಗೈತೆ ಸರ್. ಯಾವಾಗ 99/2025 ಅಂತ ಕೇಸ್ ನಂಬರ್ ಸರ್. ಅವಾಗೂ ಹಿಂಗೆ ನಮ್ಮ ಮೇಲೆ ಅಟ್ಯಾಕ್ ಆಗಿ ರಾಘವೇಂದ್ರ ಅವರು ಇವ್ರದ ಗ್ರೂಪ್ ಸರ್ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎಲ್ಲ ಭಾಳ ಆಗಿ ಅದನ್ನೆಲ್ಲ ಮೀಡಿಯಾದಾಗ ಬಂದ ಮೇಲೆ ನಂದು ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಕೈತೆ ಸರ್. ಅವಾಗ ಸೌಜನ್ಯ ಗೋಕಾಕ್ ಅನ್ನೋಕಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ಆಕಿನ ಬಿಟ್ಟು ಕಳ್ಸಾರ ಸರ್. ಹಂಗೆ ಅದಕ್ಕೆ ನನಗೆ ಪ್ರೂಫ್ ಕೇಳತ್ತಾರ ಅವ್ರು. ಏನು ಹಿಂಗೆ ಕಾರ್, ಪ್ರೈವೇಟ್ ಕಾರ್, ಹಿಂಗೆ ಜೀಪ್ ಹಿಂಗೆ ಹೋಗಿದ್ದು ಮಾತ್ರ ಪ್ರೂಫ್ ನನ್ನ ಕಡೆ ಐತೆ. ಹೇಳಿದ್ದು ಅದಿಲ್ಲ, ಅದೊಂದು ಇಲ್ಲಾರ್ದಕ್ಕೆ ಸೇಫ್ ಆದಂಗೆ ಸರ್ ಅವ್ರಿಗೆ. ನೀವು ಅವ್ರ ಮಾತು ಕೇಳಬೇಡಮ್ಮ ಅಂತ ಮತ್ತೆ ನಮ್ಗೆ ಹೇಳ್ತಾರೆ ಸರ್. ನಾ ಎಷ್ಟೇ ಮಾಡಿದ್ರು ಸರ್ ನಾನು ಇವ್ರು ನಂಬಕ್ಕೆ ಹೋಗೋದಿಲ್ಲ ಸರ್. ಈ ಬೆಂಡಿಗೇರಿ ಪೊಲೀಸರು ನಾನು ನಂಬೋದೇ ಇಲ್ಲ ಸರ್. ಎಸ್ಪೆಷಲಿ SR ನಾಯಕ್ ಸರ್. ಈಗ ನಮ್ಮ ಕೂಡ ಏನು ಕುಂತು ಮಾತಾಡ್ತಾರೆ ಸರ್, 4-5 ತಾಸು ನನ್ನ ಕಡೆ ಮಾತಾಡಿರ್ತಾರೆ ಸರ್. ಆಗ ಹೋಗಿ ಅದನ್ನ ಕನ್ವೆ ಮಾಡ್ತಾರೆ ಸರ್ ಇನ್ನೊಬ್ರ ಕಡೆ. ಹಿಂಗೆ ಅಂದಾರೆ ಹಿಂಗಿಲ್ಲ, ಪಿನ್ ಟು ಪಿನ್ ಹೇಳ್ತಾರೆ ಸರ್ ಎಲ್ಲ. ಈಗ ಇನ್ಸ್ಪೆಕ್ಟರ್ ಏನು ಹೆಲ್ಪ್ ಮಾಡ್ತಾ ಇಲ್ಲ? ಹೆಲ್ಪ್ ಅಂದ್ರೆ ಏನು ಸರ್, ಮೇಲಿಂದ ಮೇಡಮ್ ಅವ್ರು ಏನು ಆರ್ಡರ್ ಮಾಡ್ಯಾರ ಸರ್, ಅದ್ರ ಪ್ರಕಾರ ಅವ್ರು FIR ಮಾಡಿದಾರೆ ಸರ್. FIR ಆಗಿ 2-3 ದಿನ ಆದ್ರೂ ಅವ್ರು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ಈಗ ನಮ್ಮ ಬೆನ್ನೆಲುಬಾಗಿ ಯಾರು ನಮ್ಮ ಪರ ಮಾತಾಡ್ತಾರಲ್ಲ ಸರ್ ಮೀಡಿಯಾದವ್ರಿಗೆ. ನೀವು ಕಂಪ್ಲೇಂಟ್ ಯಾವಾಗ ಕೊಟ್ಟಿದ್ರಿ ಸರ್? ಇದು 2ನೇ ತಾರೀಕಿಗೆ ಘಟನೆ ಆಯ್ತು ಸರ್. ನನ್ನ ಕೀಮೋ ಎಲ್ಲ ಮುಗಿಸ್ಕೊಂಬರೋದು ಲೇಟ್ ಆಗಿದೆ ಅಲ್ಲ ಸರ್. 5ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟೀನಿ ಸರ್ ನಾನು. ಹಾಂ ಸರ್. ಅಲ್ಲಿ ನಿಮ್ಗೆ ಮತ್ತೆ FIR ಯಾವ ತಾರೀಕು ಮಾಡ್ತೀವಿ? 5ನೇ ತಾರೀಕಿಗೆ ಮಾಡ್ಕೊಂಡ್ರಿ ಸರ್. ಅಲ್ಲ, ನೀವು ಒಟ್ಟು ಮೊದಲು FIR ಮಾಡ್ಕೊಳಕ್ ತಯಾರಿದ್ದಿಲ್ಲ? ಅದು 1 ವರ್ಷದ ಸರ್, 1 ವರ್ಷದ ಹಿಂದೆ ಆಗಿರೋ ಘಟನೆ ಸರ್. ಇಂಥದೇ ಘಟನೆ 1 ವರ್ಷದಿಂದ ಆಗಿತ್ತು ಸರ್. ರೋಡ್ ಮೇಲೆ ನನಗೆ ನಮ್ಮ ಮನೆಯವ್ರು ಹೊಡೆದಿರ್ತಾರೆ ಸರ್. ಅವರು 8-9 ಮಂದಿ ಸೇರಿ ಸರ್ ಹೊಡೆದಾಗ ಅದನ್ನ ಕಂಪ್ಲೇಂಟ್ ಮಾಡಕ್ ಬಂದ್ರೆ ಇವ್ರು ಒಟ್ಟ ತಗೊಳ್ಳಿಲ್ಲ. ಅದ್ ತಗೋರಿ ಸರ್ ಅಂದ್ರೆ ನೀವು ಇದು ಕೊಟ್ರೆ ಅವ್ರು ಅಟ್ರಾಸಿಟಿ ಕೊಡ್ತಾರೆ ನೋಡಿ, ಏನ್ ಮಾಡ್ತಿ ಅಂತೇಳಿ ಹಿಂಗ್ ಧಮಕಿ ಕೊಡ್ತಿದ್ರಿ ಸರ್. ಅದಕ್ಕೆ ಈಗ ಹಂಗೆ ಹೇಳಿ ಈಗ ಮತ್ತೆ ಈಗ ಮೊನ್ನೆ ನಾವು ಇದು ಕೊಡ್ತೇವೆ ಅಂದಾಗ ನಮ್ಗೆ ಅಟ್ರಾಸಿಟಿ ಒಂದು ಕೇಸ್ ಹಾಕ್ಯಾರ ಸರ್. ಈಗ ಹಾಂ ಸರ್, ಏನು ಅಂದಿಲ್ಲ, ಏನು ಮಾಡಿಲ್ಲ ಸರ್. ಅವ್ರು ಯಾವ ಸ್ಪಾಟ್ ತೋರ್ಸಾರ ಆ ಸ್ಪಾಟ್ನಾಗ ನಾ ಇಲ್ಲೇ ಇಲ್ಲ ಸರ್. ಆ ಟೈಮಿಗೆ ನಾನು ಕೀಮೋ ಇಲ್ಲಾರ್ದ ನಾನು ಎಷ್ಟು ಒದ್ದಾಡಿ ನೋವು ನಾ ಎಷ್ಟು ತಿನ್ನತ್ತೇನೆ ನಂದು ನನಗೆ ಗೊತ್ತು ಸರ್. ಹಿಂದೆ ಏನು ಹೋದ ವರ್ಷ 1 ವರ್ಷದಿಂದ ಏನು ಕಂಪ್ಲೇಂಟ್ ಕೊಟ್ಟಿದ್ರಿ ಅದನ್ನ FIR ಅದನ್ನ ಈಗ ಮೇಡಮ್ ಹತ್ರ ನಾವು ಹೋಗಿ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಲ್ಲ ಸರ್, ಮೀಡಿಯಾದಾಗ ಏನು ಬಂತಲ್ರಿ ಮೇಡಮ್ ಅವ್ರೆ ನಮ್ಗೆ ಏನು ಇವ್ರಿಗೆ ಆರ್ಡರ್ ಪಾಸ್ ಮಾಡಿ ಆದ್ಮೇಲೆ ಅವಾಗ ಇವರು ಮೊನ್ನೆ ದಿನ ಅಂದ್ರೆ 3ನೇ ತಾರೀಕಿಗೇನ ತಗೊಂಡಾರ ಸರ್. ಅದು 2 ಕಂಪ್ಲೇಂಟ್ ಆಗಿದೆ ಸರ್. ಅದು ರೀಸೆಂಟ್ಲಿ CCTV ಹೊಡೆದು ಮಾಡಿದ್ದೆ ಅಷ್ಟೇ ತಾರೀಕು? ಇದು 2ನೇ ತಾರೀಕು ಸರ್. 2ನೇ ತಾರೀಕು 8ನೇ ತಿಂಗಳು 2026 ಸರ್. ಇದೇ ತಿಂಗಳು. ಅದೇ ನಮ್ಮ ಶರೀರ ಮನ್ಯಾಗ ಅವರು ಅಡ್ಮಿಟ್ ಅದಾರ್ರಿ. ಅಡಿಗೆ ಮಾಡಕ್ ಹೇಳಿದ್ರು ಅವ್ರು. ಗೊತ್ತಿದ್ದ ಅಡಿಗೆ ಮಾಡಕಂತ ನಾವು ಹೋಗೇನ್ರಿ ಅಷ್ಟೇ. ಅವ್ರು ಬಂದೆಲ್ಲ ದಬ್ಬಾಳಿಕೆ ಮಾಡಿ ಈ ತರ ಮಾಡಿದ್ರು ಅವ್ರೆಲ್ಲ. ನಮ್ಗೆಲ್ಲ ಹೊರಗೆ ಹಾಕಿ ಎಲ್ಲ ಬಂದ್ ಇದು ಮಾಡಿದ್ರು. ಮುರ್ದ ಬಂದಾರ್ರಿ ಒಳಗ ಅವ್ರು. ಫಸ್ಟ್ ಕ್ಯಾಮ್ರಾ ಮುರ್ದು ಅಡಿಗೆ ಮಾಡಾತಿದ್ದೇರಿ. ನಾನು ಅಡಿಗೆ ಮಾಡಿ ದವಾಖಾನೆ ಬತ್ತಿ ಕಳ್ಸಿದ್ದೇರಿ. ನಾನು ಫಸ್ಟ್ ಕ್ಯಾಮ್ರಾ ಮುರ್ದು ಒಳಗ್ ಬಂದು ನಮ್ನೆಲ್ಲ ಹೊರಗೆ ಹಾಕಿದ್ರಿ ಅಷ್ಟ್ರು ಬಂದು. ಕಿಲಿ ಹಾಕೊಂಡ್ ಹೋದ್ರಿ ಅವ್ರು. ರಾಘು ಗೋಕಾಕನೇ ಮಾಡ್ಸೇನ್ರಿ ಅವ್ರ ಕಡೆಯಿಂದ ಎಲ್ಲ.